ಇನ್ನು ಲೋಕಸಭಾ ಚುನಾವಣೆಗೆ ಟಿಕೆಟ್ಗಳ ಫೈಟ್ ಜೋರಾಗ್ತಿದೆ. ಒಂದೊಂದು ಕ್ಷೇತ್ರ ಈಗ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ. ಅದರಲ್ಲಿ ತುಮಕೂರು ಬಹಳ ಚರ್ಚೆಯಲ್ಲಿರುವಂತಹ ಕ್ಷೇತ್ರ. ಅದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು. ಮುದ್ದಹನುಮೇಗೌಡ ಪರ ಸಿಎಂ ಕೆಲ ಸಚಿವರಿಂದ ಬ್ಯಾಟಿಂಗ್ ಆಗ್ತಿದೆ. ಆದರೆ ಡಿಸಿಎಂ ಕಡೆಯಿಂದ ಇದಕ್ಕೆ ಗ್ರೀನ್ ಸಿಗ್ನಲ್ ಬಂದಿರೋ ಹಾಗಿಲ್ಲ. ಮುದ್ದಹನುಮೇಗೌಡಗೆ ಟಿಕೆಟ್ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೇಳೆ ಅವರಿಗೆ ಟಿಕೆಟ್ ಕೊಡದೇ ಇದ್ರೆ ಕಷ್ಟ ಅಂತ ನಾಯಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ತುಮಕೂರಿನ ಕೆಲ ನಾಯಕರು, ಕೆಲ ಶಾಸಕರು ಹೇಳಿದ್ದಾರೆ. ಮುದ್ದಹನುಮೇಗೌಡ ಪಕ್ಷ ಸೇರ್ಪಡೆಗೆ ಡಿಕೆ ಶಿವಕುಮಾರ್ ಒಲವು ತೋರಿಲ್ಲ. ಹೀಗಾಗಿ ಟಿಕೆಟ್ ಗೊಂದಲದ ಬಗ್ಗೆ ಸುರ್ಜೇವಾಲಾ ಬಳಿ ಪ್ರಸ್ತಾಪ ಆಗಲಿದೆ. ವಿಷಯವನ್ನ ಪ್ರಸ್ತಾಪ ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯ, ಕೆಲ ಸಚಿವರು ಮುದ್ದಹನುಮೇಗೌಡ ಬದಲು ಬೇರೆಯವರಿಗೆ ಟಿಕೆಟ್ ಅಂತಿರುವಂತಹ ಡಿಕೆ ಶಿವಕುಮಾರ್, ಗುಬ್ಬಿ ಶ್ರೀನಿವಾಸ್ ಪತ್ನಿ ಭಾರತಿ ಶ್ರೀನಿವಾಸ್, ಗೌರಿಶಂಕರ್, ಮುರಳೀಧರ್ ಹಾಲಪ್ಪ ಈ ಮೂವರಲ್ಲಿ ಒಬ್ಬರ ಮೇಲೆ ಒಲವಿದೆ. ಮುದ್ದಹನುಮೇಗೌಡರಿಗೆ ಡಿಕೆ ಒಪ್ಪದಿರುವಂತಹ ಕಾರಣ ಸಿಎಂ ಕೂಡ ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ ಅಂತ ಸದ್ಯಕ್ಕೆ ಇನ್ಸೈಡ್ ಮಾಹಿತಿಗಳಿವೆ. ಸೊ ಹಾಗಾಗಿ ಮುದ್ದಹನುಮೇಗೌಡರಿಗೆ ಬಹುತೇಕ ಟಿಕೆಟ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ಅವ್ರನ್ನ ಪಕ್ಷಕ್ಕೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಬರ್ಮಾಡ್ಕೊಳ್ಳುವಂತಹ ವಿಚಾರ ಇದೆಲ್ಲವೂ ಕೂಡ ಬಹಳ ಚರ್ಚೆಗೆ ಗ್ರಾಸವಾಗಿದೆ. ಒಂದಷ್ಟು ಸ್ಥಳೀಯ ನಾಯಕರುಗಳು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಡ, ನಾವು ಬೇರೆ ಕಡೆಯಿಂದ ಕರ್ಕೊಂಡು ಬಂದು ಮತ್ತೆ ಇಲ್ಲಿ ನಿಲ್ಲಿಸುವಂಥದ್ದು ಬೇಡ ಅನ್ನೋ ಒತ್ತಾಯಗಳು ಕೂಡ ಇದೆ. ಆದರೆ ಈಗ ಸಿದ್ದರಾಮಯ್ಯ ಮತ್ತು ಕೆಲ ಸಚಿವರು ಇಲ್ಲ, ಮುದ್ದಹನುಮೇಗೌಡರೆ ಕರೆಕ್ಟ್ ಆದಂಥ ಅಭ್ಯರ್ಥಿ, ನಾವು ಅವ್ರನ್ನ ನಿಲ್ಲಿಸಿದ್ರೇ ಸರಿಯಾದಂಥ ಫೈಟ್ ಇರುತ್ತೆ. ಯಾಕಂದರೆ ಇಂಥ ವಿ ಸೋಮಣ್ಣ, ಮಾಧುಸ್ವಾಮಿ ಇಂಥ ಘಟಾನುಘಟಿಗಳೇ ಬಿಜೆಪಿಯ ಕ್ಯಾಂಪ್ನಲ್ಲಿ ಆಕಾಂಕ್ಷಿಗಳಿದ್ದಾರೆ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ತುಮಕೂರು ಲೋಕಸಭಾ ಕ್ಷೇತ್ರ ಬಿಜೆಪಿಯ ಕಡೆ ನೋಡಿದ್ರು ಕೂಡ ಇತ್ತ ಕಾಂಗ್ರೆಸ್ನಲ್ಲಿ ಕೂಡ ಎರಡು ಕಡೆ ಕೂಡ ಟಫ್ ಫೈಟ್ ಇದೆ. ಸೊ ಏನ್ ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿ ನಡೀತಿದೆ? ಮುದ್ದಹನುಮೇಗೌಡರ ವಿಚಾರದಲ್ಲಿ ಹೇಗಿದೆ ಅಂತ ಒಲವು, ಅಂದ್ರೆ ಎಷ್ಟು ಡಿವೈಡ್ ಆಗ್ತಾ ಇದೆ ಒಪಿನಿಯನ್ಸ್ ಅಂತ ಕಾಂಗ್ರೆಸ್ನಲ್ಲಿ? ಅವಿನಾಶ್, ತುಮಕೂರು ಲೋಕಸಭಾ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ನಾಯಕರ ನಡುವೆ ಒಂದು ದೊಡ್ಡ ಮಟ್ಟಿಗಿನ ಶೀತಲ ಸಮರ ಶುರುವಾದಂತೆ ಕಾಣ್ತಾ ಇದೆ. ಮುದ್ದಹನುಮೇಗೌಡರು ಇನ್ನೂ ಕೂಡ ಕಾಂಗ್ರೆಸ್ ಸೇರ್ಪಡೆಯಾಗಿಲ್ಲ. ಕಾಂಗ್ರೆಸ್ ಸೇರ್ಪಡೆ ಆಗೋದಕ್ಕೆ ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರೇ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಪಕ್ಷ ಸೇರ್ಪಡೆಗೆ ಇನ್ನೂ ಕೂಡ ಡಿಕೆ ಶಿವಕುಮಾರ್ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ, ದಿನಾಂಕವನ್ನು ಕೂಡ ನಿಗದಿಪಡಿಸ್ತಾ ಇಲ್ಲ. ಆದರೆ ಬಿಜೆಪಿಯ ವಿರುದ್ಧವಾಗಿ ಒಂದು ಪ್ರಬಲ ಪೈಪೋಟಿಯ ಅಭ್ಯರ್ಥಿಯನ್ನು ನಿಲ್ಲಿಸಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಸಿಎಂ ಸಿದ್ದರಾಮಯ್ಯ ಮತ್ತು ಉಳಿದಂತಹ ಕೆಲ ಶಾಸಕರು, ತುಮಕೂರಿನ ನಾಯಕರು ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಬಿಗಿಪಟ್ಟನ್ನು ಹಿಡಿದು ಕೂತಿದ್ದಾರೆ. ಈ ಕಾರಣಕ್ಕೋಸ್ಕರ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬರೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಈ ಒಂದು ಗೊಂದಲದ ವಿಚಾರ, ಶೀತಲ ಸಮರದ ವಿಚಾರ ಇದೀಗ ಎಐಸಿಸಿಯ ನಾಯಕರ ಅಂಗಳಕ್ಕೂ ಕೂಡ ತಲುಪಿದೆ. ಮೊನ್ನೆ ಮಂಗಳೂರಿಗೆ ಸುರ್ಜೇವಾಲಾ ಬಂದಂತಹ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರ ಮುಂದೆ ಒಂದಷ್ಟು ತುಮಕೂರಿನ ಶಾಸಕರು ಮತ್ತು ಸಚಿವರು ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಮುದ್ದಹನುಮೇಗೌಡರಿಗೆ ಟಿಕೆಟ್ ಅನ್ನ ಕೊಡದೆ ಹೋದ್ರೆ ನಾವು ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಅನ್ನುವಂತಹ ಪರೋಕ್ಷವಾದಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ಎಚ್ಚರಿಕೆಗೆ ಡಿಕೆ ಶಿವಕುಮಾರ್ ಒಪ್ಪೋದಕ್ಕೆ ಸಿದ್ಧವೇ ಇಲ್ಲ. ಒಮ್ಮೆ ಪಕ್ಷವನ್ನ ತೊರೆದು ಹೋದವರನ್ನ ಮತ್ತೆ ಕರೆತಂದು ಟಿಕೆಟ್ ಕೊಡುವಂತ ಅವಶ್ಯಕತೆ ಇಲ್ಲ. ಹೀಗಾಗಿ ಹಾಲಿ ಶಾಸಕರಾಗಿರುವಂತಹ ಶ್ರೀನಿವಾಸ್ ಅವರ ಪತ್ನಿ ಭಾರತಿ ಶ್ರೀನಿವಾಸ್ ಅಥವಾ ಮುರಳೀಧರ್ ಹಾಲಪ್ಪ ಅಥವಾ ನಿಕೇತ್ ಮೌರ್ಯ ಈ ರೀತಿಯ ಯುವಕರಿಗೆ ಮಣೆಯನ್ನ ಹಾಕೋಣ ಅನ್ನುವಂತ ಅಭಿಪ್ರಾಯವನ್ನ ಡಿಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಮಾಜಿ ಶಾಸಕರಾಗಿರುವಂತಹ ಗೌರಿಶಂಕರ್ ಅವರಿಗೂ ಕೂಡ ಲೋಕಸಭೆಯ ಟಿಕೆಟ್ ಅನ್ನ ಕೊಟ್ರೆ ಎಲ್ಲ ಒಂದ್ ಕಡೆ ಅನುಕೂಲ ಆಗುತ್ತೆ ಅನ್ನುವಂತ ಒಂದು ರೀತಿಯ ಕ್ಯಾಲ್ಕುಲೇಷನ್ ಅನ್ನ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಪ್ರಸ್ತಾಪಕ್ಕೆ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಷ್ಟು ಸಮಾಧಾನಗೊಂಡಂತೆ ಕಾಣ್ತಾ ಇಲ್ಲ. ಹೀಗಾಗಿ ತುಮಕೂರು ಲೋಕಸಭಾ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಒಂದು ಮಟ್ಟಿಗಿನ ಶೀತಲ ಸಮರ ಜೋರಾಗಿ ನಡೀತಾ ಇದೆ. ಅವಿನಾಶ್, ಧನ್ಯವಾದ ಪ್ರಸನ್ನ.